ಇನ್ನು ದೇಶದ ಅನೇಕ ಕಡೆಗಳಲ್ಲೂ ಕೂಡ ವರ್ಣಾರ್ಭಟ ಮುಂದುವರೆದಿದೆ. ಗುಜರಾತ್ನಲ್ಲಿ ಜಲಪ್ರಳಯಕ್ಕೆ ಜನ ತತ್ತರಿಸೋಗಿದ್ದಾರೆ. ಮಹಾರಾಷ್ಟ್ರ, ಆಂಧ್ರದಲ್ಲಿ ಕೂಡ ಮಳೆರಾಯ ಅವಾಂತರಗಳನ್ನೇ ಸೃಷ್ಟಿ ಮಾಡಿದ್ದಾನೆ. ಧಾರಾಕಾರ ಮಳೆಗೆ ಗುಜರಾತ್ ತತ್ತರ, ನಗರಗಳೇ ಜಲಮಯ. ಈ ದೃಶ್ಯಗಳನ್ನೊಮ್ಮೆ ನೋಡಿ. ಮಳೆರಾಯನ ರಣಕೇಕೆಗೆ ಗುಜರಾತ್ನ ಪರಿಸ್ಥಿತಿ ಹೇಗಾಗಿದೆಯಂತ. ಬಿಟ್ಟು ಬಿಡದೆ ಸುರಿದ ವರುಣಾಘಾತಕ್ಕೆ ಗಿರ್ ಸೋಮನಾಥ ಜಿಲ್ಲೆಯ ವೆರಾವಲ್ ನಗರ ಜಲಾಮಯವಾಗಿದೆ. ದೇವಿಕಾ ನದಿ ನೀರು ಜನವಸತಿ ಪ್ರದೇಶಕ್ಕೆ ನುಗ್ಗಿದ್ದು ರಸ್ತೆ ಯಾವುದು, ನದಿ ಯಾವುದು ಅನ್ನೋದೇ ತಿಳಿಯದಂತಾಗಿದೆ. ದಿಕ್ಕು ತೋಚದ ಸ್ಥಳೀಯರು ನೀರಿನಲ್ಲೇ ಓಡಾಡ್ತಿದ್ದಾರೆ. ಇನ್ನು ಸಂಕಷ್ಟಕ್ಕೆ ಸಿಲುಕಿದ್ದ ಸ್ಥಳೀಯರನ್ನ ರಕ್ಷಣೆ ಮಾಡಲಾಗಿದೆ. ಮಹಾರಾಷ್ಟ್ರದಲ್ಲಿ ಕೂಡ ಮಳೆರಾಯನ ಅಬ್ಬರಕ್ಕೆ ಜಲ ಪ್ರಳಯ ಸೃಷ್ಟಿಯಾಗಿದೆ. ನಾಗ್ಪುರದಲ್ಲಿ ಮನೆಗಳೇ ಈಜು ಕೊಳದಂತೆ ಕಾಣ್ತಿವೆ. ಮನೆ ಮುಂದಿನ ಅಂಗಳದಲ್ಲಿ ಸ್ಥಳೀಯರು ನದಿ ದಾಟಿದಂತೆ ಸಾಗಬೇಕಾದ ದುಸ್ಥಿತಿ ಎದುರಾಗಿದೆ. ಮಾಲೀಕನ ಕಣ್ಣೆದುರೇ ಕಾರು ಮಣ್ಣು ಪಾಲಾಗಿರೋ ಈ ದೃಶ್ಯ ಉತ್ತರಾಖಂಡದ್ದು. ಇಲ್ಲಿ ಗುಡ್ಡ ಕುಸಿತದ ಪ್ರಭಾವ ಹೇಗಿದೆ ಅಂದ್ರೆ ರಸ್ತೆ ತಡೆಗೋಡೆ, ಕಾರು ಪ್ರಪಾತಕ್ಕೆ ಉರುಳಿ ಬಿದ್ದಿದೆ. ರಸ್ತೆಗೆ ಬಲೆ ಹಾಕಿರೋ ಈ ದೃಶ್ಯ ಕಂಡು ಬಂದಿರೋದು ಆಂಧ್ರ ಪ್ರದೇಶದ ಸಖಿನೇಟಿಪಲ್ಲಿ ಎಂಬಲ್ಲಿ. ಇಲ್ಲಿನ ಸೇತುವೆ ಜಲಾವೃತ ಆಗಿರೋ ಕಾರಣಕ್ಕೆ ಮೀನುಗಳು ರಸ್ತೆಗೆ ಬಂದಿವೆ. ನಿತ್ಯ ನದಿಯಲ್ಲಿ ಮೀನು ಹಿಡಿಬೇಕಾದವರು ರಸ್ತೆಗೆ ಬಲೆ ಹಾಕುವ ಸ್ಥಿತಿ ನಿರ್ಮಾಣವಾಗಿದೆ. ಭಾರೀ ಮಳೆಗೆ ತೆಲಂಗಾಣದ ಕೊತ್ತಗುಡಂನ ಡ್ಯಾಂನ ತಡೆಗೋಡೆ ಕೊಚ್ಚಿಕೊಂಡು ಹೋಗಿದೆ. ಮತ್ತೊಂದೆಡೆ ನಯಾಗರ ಅಂತಾನೆ ಫೇಮಸ್ ಆಗಿರೋ ಮುಲಗು ಜಿಲ್ಲೆಯಲ್ಲಿರೋ ಭೋಗಾತಾ ಫಾಲ್ಸ್ ಧುಮ್ಮಿಕ್ಕುತ್ತಿದೆ. ಬ್ಯೂರೋ ರಿಪೋರ್ಟ್, ಟಿವಿ9.